ಗೆಳೆಯರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಗ್ರಾಮ ಡಾಕ್ ಸೇವಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲ ಮೆರಿಟ್ ಲೀಸ್ಟ್ ಕೂಡ ಬಿಡುಗಡೆ ಆಗಿರುವಂಥದ್ದು. ನಿಮ್ಮ ಹೆಸರು ಬಾರದೆ ನಿರಾಸೆಯಾಗಿದ್ದರೆ ನಿಮಗೆ ಚಿಂತೆ ಬೇಡ, ಮತ್ತೊಂದು ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅದು GDSನ 2ನೇ ಮೆರಿಟ್ ಲೀಸ್ಟ್. ಯಾವಾಗ ಬಿಡುಗಡೆ ಆಗುತ್ತೆ, ಕಟ್ ಆಫ್ ಎಷ್ಟಿರ್ಬೋದು, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲರೂ ಕೂಡ ತಿಳಿದಿರುವಂತೆ GDSನ ಮೊದಲ ಲೀಸ್ಟ್ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು. ಮೊದಲ ಲೀಸ್ಟ್ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ದಾಖಲಾತಿ ಪರಿಶೀಲನೆ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಭಾಳಷ್ಟು ಅಭ್ಯರ್ಥಿಗಳು ತಮ್ಮ ಅಂಕಗಳು ಉತ್ತಮ ಆಗಿದ್ದರೂ ಕೂಡ ಮೊದಲ ಲೀಸ್ಟ್ನಲ್ಲಿ ಆಯ್ಕೆ ಆಗಿಲ್ಲ ಅನ್ನುವಂಥದ್ದು. ಹೀಗಾಗಿ ಎಲ್ಲರ ಕಣ್ಣು ಈಗ 2ನೇ ಮೆರಿಟ್ ಲೀಸ್ಟ್ನ ಮೇಲಿರುವಂಥದ್ದು. ಹಾಗಾದರೆ ಯಾವಾಗ 2ನೇ ಲೀಸ್ಟ್ ಬಿಡುಗಡೆ ಆಗುತ್ತೆ? ಸಾಮಾನ್ಯವಾಗಿ ಅಂಚೆ ಇಲಾಖೆ ಮೊದಲ ಲೀಸ್ಟ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಕ್ರಿಯೆ ಮುಗಿದ ತಕ್ಷಣ 2ನೇ ಲೀಸ್ಟನ್ನು ಪ್ರಕಟ ಮಾಡುತ್ತೆ. ಹಿಂದಿನ ವರ್ಷಗಳ ಟ್ರೆಂಡ್ ಮತ್ತು ಇಲಾಖೆಯ ಮಾಹಿತಿ ಪ್ರಕಾರ GDSನ 2ನೇ ಮೆರಿಟ್ ಲೀಸ್ಟು ಮಾರ್ಚ್ ತಿಂಗಳ 4ನೇ ವಾರ ಅಥವಾ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಅಧಿಕೃತವಾಗಿ ಬಿಡುಗಡೆಯಾಗುವಂಥ ಬಲವಾದ ಸಾಧ್ಯತೆಗಳು ಇದ್ದಾವೆ. ಹಾಗೆ ಕಟ್ ಆಫ್ ಅಂಕೆಗಳ ಕುರಿತಾಗಿರ್ತಕ್ಕಂಥ ಮಾಹಿತಿ. ಕಟ್ ಆಫ್ ಅಂಕೆಗಳ ಬಗ್ಗೆ ಮಾತನಾಡೋದಾದರೆ ಮೊದಲ ಲೀಸ್ಟ್ನಲ್ಲಿ ಶೇಕಡಾವಾರು ತುಂಬಾ ಹೈ ಆಗಿತ್ತು ಅಂತ ಹೇಳ್ಬೋದು. ಅಂದರೆ 95%ಇಂದ 100%ವರೆಗಿರ್ತಕ್ಕಂಥವ್ರಿಗೆ ಇಲ್ಲಿ ಸೆಲೆಕ್ಷನ್ ಆಗೋದಕ್ಕೆ ಚಾನ್ಸ್ ಇತ್ತು. ಆದರೆ 2ನೇ ಲೀಸ್ಟ್ನಲ್ಲಿ ಕಟ್ ಆಫ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥ ನಿರೀಕ್ಷೆ ಇರುತ್ತೆ. ಯಾವ ಅಭ್ಯರ್ಥಿಗಳು 90%ಇಂದ 95%ವರೆಗೂ ಕೂಡ ಅಂಕೆಗಳನ್ನು ತೆಗೆದಿದ್ದಾರೋ ಅವರು 2ನೇ ಮೆರಿಟ್ ಪಟ್ಟಿಯಲ್ಲಿ ಆಯ್ಕೆಯಾಗುವಂಥ ಸಾಧ್ಯತೆಗಳು ಇರುವಂಥದ್ದು. 2ನೇ ಮೆರಿಟ್ ಪಟ್ಟಿಯನ್ನು ಯಾಕೆ ಬಿಡ್ತಾರೆ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾರಾದರೂ ರಿಜೆಕ್ಟ್ ಆಗಿದ್ದರೆ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗದೇ ಇದ್ದರೆ ಅಂಥ ಹುದ್ದೆಗಳಿಗೆ 2ನೇ ಮೆರಿಟ್ ಪಟ್ಟಿಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುತ್ತೆ. ಹಾಗಾದರೆ ರಿಸಲ್ಟನ್ನು ಚೆಕ್ ಮಾಡುವಂಥದ್ದು ಹೇಗೆ? ತುಂಬ ಸುಲಭವಾಗಿರ್ತಕ್ಕಂಥದ್ದು. ಅಧಿಕೃತ ವೆಬ್ಸೈಟ್ ಇಂಡಿಯನ್ ಪೋಸ್ಟ್ GDS online.gov.inಗೆ ಭೇಟಿ ಕೊಡಬೇಕು. ಅಲ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಭಾಗದಲ್ಲಿ ಕರ್ನಾಟಕವನ್ನು ಆಯ್ಕೆ ಮಾಡಬೇಕು. 2ನೇ ಸೆಕೆಂಡ್ ಸಪ್ಲಿಮೆಂಟ್ರಿ ಲೀಸ್ಟ್ ಎಂಬ PDF ಕೂಡ ಡೌನ್ಲೋಡ್ ಆಗೋದಕ್ಕೆ ಲಿಂಕ್ ಸಿಗುತ್ತೆ. ಅಲ್ಲಿ ಆ ಒಂದು PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡುವ ಮೂಲಕ ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ಲ ಅಂಥೇಳಿ ನೋಡ್ಬೋದು. ಇದಿಷ್ಟು ಗೆಳೆಯರೆ ಅಂಚೆ ಇಲಾಖೆಯಲ್ಲಿನ 2ನೇ ಮೆರಿಟ್ ಲೀಸ್ಟ್ ಕುರಿತಾಗಿರ್ತಕ್ಕಂಥ ಮಾಹಿತಿ. ಈ ಬಗ್ಗೆ ಅಪ್ಡೇಟ್ ಅಥವಾ ಲೀಸ್ಟ್ ಬಿಡುಗಡೆ ಆದ ತಕ್ಷಣ ಮತ್ತೆ ನಿಮಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ. ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಪೋಸ್ಟಲ್ ಜಾಬ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪಡೆಯೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.